ಏನ್ ನಡೀತಿದೆ ಭಾವ? ನಮ್ ಮದ್ವೆ ನಿಂತು ಹೋಗಿದೆ. ಯಾಕೆ ನಿಂತು ಹೋಗಿದೆ? ಪಾಪ ಪರ್ಣಿಕಾ ಏನಾದ್ಲು? ಬದುಕಿದಾಳ ಸತ್ತ ಹೋಗಿದಾಳ ಅನ್ನೋ ಯೋಚನೆನೇ ಇಲ್ವಾ ನಿನಗೆ? ನಿನ್ ಜೊತೆ ಮದ್ವೆ ನಡಿಬೇಕು ಅಂತ ನಾನ್ ಬೇಡ್ಕೊಳ್ಳದೆ ಇರೋ ದೇವ್ರೇ ಇಲ್ಲ. ನೀನ್ ನನ್ ಗಂಡ ಆಗ್ಬೇಕು ಅಂತ ಎಷ್ಟು ಕನ್ಸ್ ಕಂಡಿದ್ದೆ. ಆದ್ರೆ ನಿನಗೆ ಸ್ವಲ್ಪನೂ ನೋವಿಲ್ವಾ ಭಾವ? ನನಗೆ ಕಷ್ಟ ಆಗ್ಬೇಕು? ನಾನು ಪ್ರೀತಿಸ್ತಿರೋದು ಪುಣ್ಯ ಅಲ್ಲ ಅಂತ ಹೇಳಿ ನನ್ನ ಪ್ರೀತಿನ ಸಾಯಿಸಿ ಮನ್ಸಲ್ಲಿ ಅಷ್ಟೊಂದು ನೋವನ್ನ ಇಟ್ಕೊಂಡು ನನ್ನ ಹಸೆಮಣೆ ಮೇಲೆ ಕೂತಾಗ್ಲೆ ಆ ದೇವರು ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡು 3 ಜನರ ಜೀವನ ನಾಶ ಆಗ್ಬಾರ್ದು ಅಂತಾನೆ ನನ್ನ ಮದುವೆ ನಿಲ್ಲೋ ಹಾಗೆ ಮಾಡಿದ್ರು. ನಡೆದಿದ್ದನ್ನೆಲ್ಲ ಮರ್ತು ಬಿಡು ಭಾವ. ನನ್ ಜೊತೆ ಬಾ, ಮನೆಗೆ ಹೋಗೋಣ. ಬಿಡು ಪರ್ಣಿಕಾ. ಆ ಪುಣ್ಯ ಬದುಕಿರೋದಕ್ಕೆ ಅಲ್ವಾ ನೀನ್ ಇಲ್ಲಿರೋದು? ಅವಳನ್ನ ಈಗ್ಲೇ ಹೋಗಿ ಸಾಯಿಸ್ಬಿಡ್ತೀನಿ. ನೀನ್ ಅನ್ಕೊಂಡ ಹಾಗೆ ಇವಾಗ ನನಗೆ ಪುಣ್ಯನ್ ಪ್ರೀತಿನ ಪಡ್ಕೊಳ್ಳೋದಕ್ಕಿಂತ ಪುಣ್ಯನ್ ಮೇಲೆ ಹೋರಿಸಿರೋ ಅಪವಾದನ ಸರಿಪಡಿಸಿ ಪುಣ್ಯ ಆಸೆ ಪಟ್ಟ ಹಾಗೆ ಆ ನಾಗಮಣಿನ ಚೌಡಮ್ಮ ತಾಯಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿ ಈ ಊರವರೆಲ್ಲ ಪುಣ್ಯನ ಹತ್ರ ಹೋಗಿ ಕ್ಷಮೆ ಕೇಳಿದ ದಿನಾನೇ ನಾನು ಮತ್ತೆ ನಮ್ಮ ಮನೆಗೆ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ನಾನು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಲ್ಲ, ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ. ನಿಂಗೆ 2 ನಿಮಿಷ ಟೈಮ್ ಕೊಡ್ತೀನಿ. ಇಲ್ಲಿಂದ ಹೊರಟ್ಬಿಡು. ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನನ್ ಭಾವ ನನಗ್ ಸಿಗದೆ ಇರೋ ತರ ಮಾಡ್ತಿರೋ ಆ ಪುಣ್ಯಂಗೆ ಮೊದ್ಲು ಏನಾದ್ರೂ ಗತಿ ಕಾಣಿಸ್ಬೇಕು. ಕಡೆಗೆ ಹೆಜ್ಜೆ ಇಟ್ಟಿದ್ದಾನೆ. ಅವನಿಗೆ ಸರಿಯಾದ ಮಾರ್ಗದರ್ಶನವನ್ನ ಮಾಡಿ ಗರುಡ ವಂಶವು ಆಧಿಪತ್ಯವನ್ನು ಸಾಧಿಸುವ ಹಾಗೆ, ನಾಗಗಳ ಅಹಂಕಾರವನ್ನು ಮುರಿದು ನಾಗನಿಧಿಯನ್ನು ಸಾಧಿಸುವ ಹಾಗೆ ಆಶೀರ್ವದಿಸುತ್ತದೆ. ನನ್ನ ಮಗಳ ಮದ್ವೆ ನಿಂತೋಗೋದಕ್ಕೆ ಯಾರ ಕಾರಣನೋ ಯಾರನ್ನೂ ನಾನು ಸುಮ್ಮನೆ ಬಿಡೋದಿಲ್ಲ. ನಮ್ಮ ಅಣ್ಣನ ಮಗನೇ ನನಗೆ ಅಳಿಯನಾಗಬೇಕು. ನನ್ನ ಅಳಿಯ ಪಡ್ಕೊಳ್ಳೋ ನಾಗನಿಧಿನ ನಾನು ಅನುಭವಿಸ್ಬೇಕು. ನನ್ನ ಅಳಿಯ ನನ್ನ ಮಗಳ ಜೊತೆ ಸುಖವಾಗಿರ್ಬೇಕು. ಇದೆಲ್ಲ ಆಗ್ಬೇಕು ಅಂದ್ರೆ ನಿನ್ನ ಆಶೀರ್ವಾದ ನನ್ನ ಮಗಳಿಗಿರ್ಬೇಕು. ಗರುಡದೇವ, ಆಶೀರ್ವಾದ ಮಾಡು ಸ್ವಾಮಿ. ಭದ್ರಾ, ಶತ್ರು ತಪ್ಪಿಸ್ಕೊಳ್ತು.
ಶತ್ರು ತಪ್ಪಿಸ್ಕೊಳ್ತು ಭದ್ರ. ನಾಗಮಂಡಲದ ಜನರೇ ನಮ್ಮ ಮನೆ ಕಡೆ ಮುಖ ಹಾಕಕ್ಕೆ ಭಯಪಡ್ತಾರೆ. ಆಗಿರ್ಬೇಕಾದ್ರೆ ಒಂದು ಹಾವೇ ನಮ್ಮ ಮನೆ ಒಳಗಡೆ ಪ್ರವೇಶ ಮಾಡಿದೆ. ಯಾರ ಸಹಾಯನೂ ಇಲ್ಲದೆ ನಾಗಗಳು ಈ ದುಸ್ಸಾಹಸ ಮಾಡಲ್ಲ. ಯಾರು ಸಹಾಯ ಮಾಡಿದ್ರು? ಹಾವು ಮನೆ ಒಳಗೆ ಹೇಗೆ ಬಂತು? ಬುಲೆಟ್ ಏನಾದ್ರೂ ತಗ್ಲಿದ್ರೆ ಇಷ್ಟೊತ್ತಿಗೆ ನಾನು ಸತ್ತೇ ಹೋಗಿರ್ತಿದ್ದೆ. ನಮ್ಮ ಮನೇಲೆ ನಾನು ಕಳ್ಳರ ಥರ ಓಡಾಡೋ ಥರ ಆಗಿದೆ. ನಮ್ಮವ್ರ ಮಧ್ಯೆನೆ ಪ್ರಾಣ ಭಯದಲ್ಲಿ ಸಿಕ್ಕಾಕೊಂಡಿದ್ದೀನಿ. ದೇವ್ರೆ, ಏನೀ ಪರಿಸ್ಥಿತಿ? ಇನ್ನೆಷ್ಟು ದಿನ? ಏನೋ ನಡೀತಿದೆ ಭದ್ರ. ನಮಗ್ ಗೊತ್ತಿಲ್ಲದೆ ಮನೇಲೇನೋ ನಡೀತಿದೆ. ಹೌದಣ್ಣ, ನನಗೂ ಅದೇ ಅನ್ನಿಸ್ತಾ ಇದೆ. ಅನಿರುದ್ಧ್ ಪರ್ಣಿಕಾ ಮದುವೆ ನಿಂತೋಗಿರೋದಕ್ಕೂ ಮನೆ ಒಳಗಡೆ ಹಾವು ಬರೋದನ್ನ ನೋಡ್ತಾ ಇದ್ರೆ ನನಗೂ ಯಾಕೋ ಅನುಮಾನ ಬರ್ತಾ ಇದೆ. ಅನುಮಾನ ಬಂದ್ರೆ ಆಲಸ್ಯ ಮಾಡಬಾರ್ದು ಭದ್ರ. ಈ ಕೂಡಲೇ ಪಶುಪತಿಗೆ ವಿಷಯ ತಿಳಿಸು. ಅವನಿಂದ ಮಾತ್ರ ಅಂಜನದಿಂದ, ಮಂತ್ರದಿಂದ, ತಂತ್ರದಿಂದ, ಮಾಯೆಯಿಂದ ಕಂಡುಹಿಡಿಯೋದಿಕ್ ಸಾಧ್ಯ. ವಿಷಯ ತಿಳಿಸು. ಆಯ್ತಣ್ಣ, ಎಲ್ಲೇ ಇದ್ರು ಈಗಲೇ ಕರೆಸ್ತೀನಿ. ಪಶುಪತಿನ ಇವಾಗ ಏನಾದ್ರೂ ಅವ್ರು ಬಂದ್ರೆ ಅಮ್ಮ ನಿಜ ಗೊತ್ತಾಗ್ಬಿಡುತ್ತೆ. ಮಾವಯ್ಯ ನನ್ನ ಮನೇಲಿರಕ್ ಬಿಡಲ್ಲ, ಅಷ್ಟಕ್ಕೂ ನನ್ನ ಬದುಕೋದಕ್ಕೆ ಬಿಡಲ್ಲ. ಇವಾಗ ಏನ್ ಮಾಡೋದು? ಹೇಗ್ ಮಾಡೋದು? ನನಗ್ ಬಂದಿರೋ ಕಂಟಕದಿಂದ ನಾನು ತಪ್ಪಿಸ್ಕೊಂಡು ನನ್ನ ಭಾವಂಗ್ ನಾನು ಹೇಗ್ ಹತ್ರ ಆಗೋದು? ಈಗ ನಾನು ಏನ್ ಮಾಡ್ಲಿ? ಅಮ್ಮ ಪುಣ್ಯ, ಊರಿಗಂಟಿರೋ ಅನಿಷ್ಟನ ನೀನು ನಾಗಮಣಿ ಪಡ್ಕೊಂಡು ಪ್ರತಿಷ್ಠಾಪನೆ ಮಾಡಿದ್ರೆ ಕಾರ್ಯಸಿದ್ಧಿಯಾಗುತ್ತೆ. ನೀನು ಹಾಕೋ ಪ್ರತಿ ಹೆಜ್ಜೆನೂ ಊರ ಜನರ ಕಲ್ಯಾಣಕ್ಕಾಗಿ ನೀನು ಈ ಕಾರ್ಯನ ನೆರವೇರಿಸಲೇಬೇಕು. ಧೈರ್ಯವಾಗಿ ಹೆಜ್ಜೆ ಇಡು, ನೀನು ಜಯಶಾಲಿ ಆಗ್ತೀಯ. ಪುಣ್ಯ, ಸ್ವಾಮೀಜಿ ಹೇಳ್ದಾಗೆ ಎಲ್ಲ ಒಳ್ಳೇದೇ ನಡೆಯುತ್ತೆ. ನೀನ್ ಮಡ್ಕೆನ ಇಳಿಸ್ಬೇಡ, ಹಿಂದೆ ಹೆಜ್ಜೆ ಹಾಕ್ಬೇಡ. ನಿನ್ ಜೊತೆಗೆ ನಾವೆಲ್ಲರೂ ಇದ್ದೀವಿ. ಅಮ್ಮ ಪುಣ್ಯ, ಜನರು ಹುಯ್ಯೋ ಹಾಲು ಮಡಿಕೆ ಒಳಗಿಂದ ಬಣ್ಣ ಬದಲಾಗಿ ಉಕ್ಕಿ ಹೊರಗ್ ಬರುತ್ತೋ ಅಲ್ಲಿ ನಾಗಮಣಿ ಬರೋ ಅವಕಾಶ ಇರುತ್ತೆ. ಯಾಕಂದ್ರೆ ಹಾಲು ಸ್ವಚ್ಛತೆಗೆ ನಿದರ್ಶನ. ಯಾವುದೇ ಕಲುಷಿತನ ತನ್ನೊಳಗೆ ಇಟ್ಕೊಂಡಿಲ್ಲ. ಇದು ಶಾಸ್ತ್ರ. ಮತ್ತೆ ಈ ತೆಂಗಿನಕಾಯನ್ನ ಆ ಮುಕ್ಕಣ್ಣನ ಪ್ರತಿರೂಪವಾಗಿ ಇದನ್ನ ಸಂಪ್ರದಾಯದ ಪ್ರಕಾರ ಪೂಜೆಗೆ ಉಪಯೋಗಿಸ್ತೀವಿ. ಅಷ್ಟು ಪವಿತ್ರ ಇದು. ನೀನ್ ನಡೆಯೋ ಈ ದಾರಿ ಮಧ್ಯದಲ್ಲಿ ನಾಗಮಣಿ ಇರೋ ಪ್ರದೇಶ ಇರುತ್ತೋ ಆ ದಿಕ್ಕಿಗೆ ನಿನ್ ಕೈಯಲ್ಲಿರೋ ಈ ತೆಂಗಿನಕಾಯಿ ದಾರಿ ತೋರಿಸುತ್ತೆ. ಇಲ್ಲಿಂದ ಪ್ರಾರಂಭಿಸು. ವಿಜಯೀ ಭವ.
ಅಮ್ಮ ಇನ್ನೇನು ಪೌರ್ಣಮಿ ಆಗೋದಕ್ಕೆ ಇನ್ನು ಸ್ವಲ್ಪ ಹೊತ್ತು ಅಷ್ಟೇ ಇದೆ ಅನಿರುದ್ಧ್. ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ನಿಮ್ಮ ಪೂಜೆ ಪುನಸ್ಕಾರ ನಿಮ್ಮೂರೊಳಗೆ, ನೀವು ನಮ್ಮೂರೊಳಗೆ ಬರಬಾರ್ದು. ಇದು ಊರು ಒಳ್ಳೇದಕ್ಕೋಸ್ಕರನೇ ಮಾಡ್ತಿರೋದು, ನಾಗಮಣಿ ಹುಡ್ಕೋದಕ್ಕೋಸ್ಕರ ಮಾಡ್ತಿರೋದು. ದಯವಿಟ್ಟು ಅಡ್ಡ ಬರಬೇಡಿ. ಸರಿ, ನಮ್ಮ ಊರೊಳಗೆ ಬನ್ನಿ, ಆದರೆ ಆ ದಿಗಂಬರನ ಮನೆ ಹತ್ರ ಮಾತ್ರ ಹೋಗಬೇಡಿ. ತುಂಬ ದೊಡ್ಡ ತಪ್ಪಾಗ್ಬಿಡುತ್ತೆ. ನಡಿ, ಹೋಗೋಣ ನಡೀರಿ. ಪುಣ್ಯ, ತೆಂಗಿನಕಾಯಿ ಈ ದಿಕ್ಕ ಕಡೆ ತೋರಿಸ್ತಾ ಇದೆ. ಪುಣ್ಯ, ಏಯ್ ನಿಂತ್ಕೊಳ್ಳಿ. ಅವನ್ ಬಂದ್ರೆ ನಿಮ್ಮವ್ರ ಜೊತೆಗೆ ನಮ್ಮೆಲ್ಲರೂ ಸಾಯಿಸ್ತಾನೆ. ಇಲ್ಲಿಂದ ಹೋಗ್ರಪ್ಪ. ನೀವ್ ಮಾಡ್ತಾ ಇರೋದು ಸರಿ ಅಲ್ಲ. ನಾಗಮಣಿ ಯಾರ ಸ್ವತ್ತು ಅಲ್ಲ, ನಾಗಮಣಿ ನಮ್ಮ ನಾಗಮಂಡಲದ ಸ್ವತ್ತು. ನಾಗಮಣಿನ ಯಾರೇ ತಗೊಳ್ಬೇಕು ಅಂತ ನೋಡಿದ್ರು ಕೂಡ ಅವ್ರ ಆಟಗಳು ಆ ದೇವ್ರ ಶಕ್ತಿ ಮುಂದೆ ನಡೆಯೋದಿಲ್ಲ. ನಾಗಮಣಿನ ಹೇಗೆ ಪಡ್ಕೋಬೇಕು ಅಂತ ನಮಗೆ ತುಂಬಾ ಚೆನ್ನಾಗಿ ಗೊತ್ತು. ಅದು ಎಷ್ಟೇ ಕಷ್ಟ ಆದ್ರೂ ನಾಗಮಣಿನ ಹುಡುಕಿ ನಾಗಮಂಡಲದಲ್ಲಿ ಪ್ರತಿಷ್ಠಾಪನೆ ಮಾಡೇ ಮಾಡ್ತೀವಿ. ನಾಗಮಣಿ ಇರೋ ಜಾಗನ ತಿಳ್ಕೊಂಡ್ಮೇಲೆ ಅದನ್ನ ಪಡ್ಕೊಳ್ಳೋದು ಅಷ್ಟೊಂದು ಕಷ್ಟ ಅಲ್ಲ. ನೀನ್ ಬಾ ಪುಣ್ಯ. ನಿಜಾನಾ? ಗೊತ್ತಾಗ್ಬಿಡ್ತಾ? ಅಂದ್ರೆ ನಾಗಮಣಿ ಎಲ್ಲಿದೆ ಅಂತ ಗೊತ್ತಾದ್ರೆ ಭಾವ ನಾಗಮಣಿನ ತಗೊಂಡ್ ಬರ್ತಾನೆ. ನಾಗಮಣಿನ ತಂದು ಪ್ರತಿಷ್ಠಾಪನೆ ಮಾಡಿದ್ರೆ ಪುಣ್ಯ ಅನ್ಕೊಂಡಿರೋದು ನೆರವೇರುತ್ತೆ. ತಕ್ಷಣನೇ ಅವಳ ಪ್ರೀತಿ ಬಗ್ಗೆ ಭಾವಂಗೆ ಹೇಳ್ತಾಳೆ. ಯಾವಾಗ ಅವಳ ಪ್ರೀತಿ ಬಗ್ಗೆ ಹೇಳ್ಕೊತಾಳೋ ಅಂತ ಕಾಯ್ತಿರೋ ನನ್ ಭಾವ ಸ್ವಲ್ಪನೂ ತಡ ಮಾಡ್ದೆ ಮದುವೆಗೆ ಸಿದ್ಧ ಮಾಡ್ಕೋತಾನೆ. ಪುಣ್ಯನು ಪ್ರೀತಿಸ್ತಿದ್ರೆ ಮದ್ವೆ ಮಾಡಿಸ್ತೀನಿ ಅಂತ ಮಾವಯ್ಯ ಮಾತು ಕೊಟ್ಟಿದ್ದಾರೆ. ಈಗ ನನ್ನ ಪರಿಸ್ಥಿತಿ ಏನು? ಇದು ಯಾವುದು ನಡಿಬಾರ್ದು. ಬಂದ್ಯ ಪಶುಪತಿ, ಕರಿತಿದ್ದ ಹಾಗೆ ಬಂದಿದ್ದಕ್ಕೆ ಧನ್ಯವಾದಗಳು. ಏನು ವರ್ಮ, ತುಂಬಾ ದಿನಗಳ ನಂತರ ನೆನ್ಪು ಮಾಡ್ಕೊಂಡಿದ್ಯಾ? ಹೌದು ಪಶುಪತಿ, ನಾಗ ನೆರಳು ಬೀಳ್ದೇ ಇರೋ ಈ ಮನೆ ಒಳಗಡೆ ಒಂದು ನಾಗ ಪ್ರವೇಶ ಮಾಡಿದೆ. ಮುಗಿದೋಯ್ತು. ಪಶುಪತಿ ಏನು ಮಾಯ ಮಾಡಿ
ನಾನು ಹಾವು ಅಂತ ನಿಜ ಹೇಳ್ಬಿಡ್ತಾನೆ. ಅಯ್ಯೋ, ಇವಾಗ ನಾನೇನ್ ಮಾಡ್ಲಿ? ಎಷ್ಟು ಧೈರ್ಯ ಇದ್ರೆ ನಾಗಗಳು ಈ ಮನೆ ಒಳಗಡೆ ಪ್ರವೇಶ ಮಾಡುತ್ತೆ? ಯಾರು ಕಳ್ಸಿದ್ರು, ಯಾಕೆ ಕಳ್ಸಿದ್ರು? ಈ ವಿಷಯ ಎಲ್ಲ ನನಗೆ ಗೊತ್ತಾಗ್ಬೇಕು. ನಾಗಗಳಿಗೆ ಗರುಡ ವಂಶ ಅಂದ್ರೆ ಭಯ ಕಡಿಮೆ ಆಯ್ತಾ ಅಥವಾ ಇನ್ನೇನಾದ್ರೂ? ಅನುಮಾನ ಯಾಕೆ ವರ್ಮ? ನಾನು ಈಗಲೇ ಅಂಜನ ಹಾಕಿ ಆ ಕರಿನಾಗ ಯಾರು, ಯಾಕೆ ಬಂತು ಅಂತ ಈಗಲೇ ತಿಳಿಸ್ತೀನಿ. ಭಗವಂತ, ಏನಿದು? ಇವಾಗ ನಾನೇನ್ ಮಾಡ್ಲಿ? ಈ ಕಂಟಕದಿಂದ ಹೇಗ್ ಪಾರಾಗೋದು? ಆವಾಹಯಾಮಿ, ಆವಾಹಯಾಮಿ. ಆವಾಹಯಾಮಿ, 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 ಆವಾಹಯಾಮಿ. ಅಣ್ಣ, ಪಶುಪತಿ, ಗರುಡ ವಂಶದ ಹೆಸರು ಕೇಳ್ತಿದ್ದಾಗೆ ಹುತ್ತದಿಂದ ಪಾತಾಳ ಲೋಕಕ್ಕೆ ಹೆದರುಕೊಂಡು ಓಡೋಗೋ ಈ ನಾಗಜಾತಿಗಳು ವರ್ಮ ಮನೆಗೆ ಪ್ರವೇಶ ಮಾಡಿದೆ ಅಂದ್ರೆ ಭಯ ಹೋಗಿ ಅಹಂಕಾರ ನೆತ್ತಿಗೇರಿದೆ ಎಂದರ್ಥ. ಕತ್ತರಿಸಾಕ್ತೀನಿ, ಅಹಂಕಾರ ತುಂಬಿರೋ ಆ ತಲೆನ ಕತ್ತರಿಸಾಕ್ತೀನಿ. ಇದಕ್ಕೋಸ್ಕರ ಆದಿಶೇಷ ಬರ್ತಾನೋ ವಾಸುಕಿನೇ ಬರ್ತಾನೋ ನೋಡ್ತೀನಿ. ವರ್ಮ, ನಿನ್ ಕೋಪದಲ್ಲಿ ಅರ್ಥ ಇದೆ, ಆದರೆ ಶತ್ರು ನಮ್ಮ ಸ್ಥಾನಕ್ಕೆ ಬಂದಿದೆ ಅಂದರೆ ಅದಕ್ಕೇನೋ ಮಾಡಿ ನಾವು ಅವಸರ ಪಡಬಾರ್ದು. ಅಷ್ಟಕ್ಕೂ ಏನು ನಡೀತೋ, ಏನು ನಡಿಬೇಕಾಗಿದೆಯೋ ಅದ್ರ ಹತ್ರನೇ ತಿಳ್ಕೊಂಡು ಅದಾದ್ಮೇಲೆ ಅದಕ್ಕೆ ಏನು ಮಾಡಬೇಕು ಮಾಡೋಣ. ಪಶುಪತಿ, ಯಾರಿದು? ನಮ್ಮ ಅಣ್ಣನ ಕೈಯಿಂದ ಸಾಯೋದಕ್ಕೂ ಮುಂಚೆ ಈ ತುಚ್ಛ ನಾಗನ ಪೂರ್ವಾಪರ ಏನು ಅಂತ ನಾನು ತಿಳ್ಕೋಬೇಕು. ನಂತರ ನಮ್ಮ ಅಣ್ಣ ಇದ್ರ ಹೆಡೆ ಮೇಲೆ ತನ್ನ ಕಾಲಿಟ್ಟು ಇದು ಜೀವ ಹೋಗೋವರೆಗೂ ಇದನ್ನು ಹೊಸ್ಕಾಕ್ಬಿಡ್ತಾನೆ. ಹೇಳು ಪಶುಪತಿ, ಯಾರಿದು? ಏನಾಗಿದೆ ನಿಂಗೆ? ಸ್ವಂತ ಮಗಳನ್ನೇ ಸಾಯಿಸ್ತೀನಿ ಅಂತ ಹುಚ್ಚಾಗಿ ಯೋಚನೆ ಮಾಡ್ತಿದ್ಯಲ್ಲಮ್ಮ.